ನಮ್ಮ ಹೆಸರು ಶಶಿಕುಮಾರ್ ಅಂತ, ಗೊಲ್ದೊಡ್ಡಿ ಗ್ರಾಮದ ಯುವಕ. ನಮ್ಮ ಗೊಲ್ದೊಡ್ಡಿಗೆ ಇದುವರೆಗೂ ಯಾವ MLA ಯಾವ MP ಸಹ ಕಾಲಿಟ್ಟು ಯಾವ ಸಹಾಯಧನ ಅಥವಾ ಮಕ್ಕಳಿಗಾಗಲಿ ನಮಗಾಗಲಿ ಯಾರೂ ಸಹ ಮಾಡಿಲ್ಲ. ಒಂದನೇದು, ನಮ್ಮ ಮಕ್ಕಳಿಗೆ ಇವತ್ತು ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಶಾಸಕರು ನಂಬಿರೋಂಥದ್ದು ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಶಾಲೆ, ಅದನ್ನೇ ಸಹ ನಾವು ಇವತ್ತು ನಂಬ್ಕೊಂಡು ಹೋಗ್ತಾರೆ ಅಂತ ಯುವಕರು. ನಮ್ಮ ಶಾಸಕರಿಗಾಗಲಿ ಅಥವಾ ನಮ್ಮ ಪಕ್ಷಕ್ಕಾಗಲಿ ದುಡಿಯೋಂಥ ವ್ಯಕ್ತಿಗಳು ನಾವು. ಈಗ ಶಾಸಕರು ಕೊಟ್ಟಿದ್ದಕ್ಕೆ ಮಕ್ಕಳಿಗೂ ಮಕ್ಕಳ ಅವರ ತಂದೆ ತಾಯಿಗಳಿಗೂ ಜಾಸ್ತಿ ಒಂದು ನಂಬಿಕೆ ಅನ್ನೋದು ಬಂದಿದೆ. ಶಿಕ್ಷಣಕ್ಕಾಗಿ ಅವ್ರು ಏನಾದರೂ ಮಾಡಬಲ್ಲರು ಅನ್ನೋವಂಥ ಹೃದಯವಂತರು ನಮ್ಮ ಶಾಸಕರಾಗಿದ್ದು ತುಂಬ ಹೆಲ್ಪ್ ಆಗಿರ್ತದೆ. ನಮ್ಮ ಶಾಸಕರಿಂದ ಮಕ್ಕಳಿಗೆ ಅಥವಾ ನಮ್ಮ ಊರಿನ ಜನತೆಗೆ ಎಲ್ಲ ಈಗ ಏನೇನು ಬೇಕೋ ಎಲ್ಲ ಗೊಲ್ದೊಡ್ಡಿ ಗ್ರಾಮಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಶಾಸಕರು. ನಮ್ಮ ಶಾಸಕರು ಧನ್ಯವಾದ ಹೇಳುತ್ತಾ ಶಿವರಾತ್ರಿ ಹಬ್ಬಕ್ಕೆ ಅವ್ರಿಗೂ ಸಹ ಧನ್ಯವಾದಗಳನ್ನ ಕೋರ್ತಾ ಇದ್ದೀವಿ. ಈಗ ಹೇಳ್ತಾ ಇದ್ದೀವಲ್ಲ, ಇದುವರೆಗೂ ಯಾವ MLAನೂ ಮಾಡಿಲ್ಲ ಸರ್. ನಾವು 100 ಕೋಟಿ ತರ್ತೀವಿ, 1000 ಕೋಟಿ ತರ್ತೀವಿ ಅನ್ನೋದು ಸೆಕೆಂಡ್ರಿ, ಅದು ಹೇಳ್ಕೊಂಡಿರ್ಬೋದು ಅಷ್ಟೇ. ಯಾವ MLA ಆಗಲಿ, ಹಿಂದಿನ MLA ಆಗಲಿ ಅಥವಾ ಯಾರೇ ಆಗಲಿ ಇದುವರೆಗೂ ನಮಗೆ ನಮ್ಮ ಇದಕ್ಕೆ ಏನು ಮಾಡಿಲ್ಲ. ಅಂಥದ್ರಲ್ಲಿ ನಮ್ಮ ಶಾಸಕರು ಗೆದ್ದ ಮೇಲೆ ಮಾಡಿರೋದು ಇದೆಲ್ಲ. ಅದಕ್ಕೂ ಮುಂಚೆ ಯಾವುದೇ ನಾವು ಪ್ರೋತ್ಸಾಹ ಕೊಟ್ಟು ಅದು ಕೊಡ್ತೀನಿ ಇದು ಕೊಡ್ತೀನಿ ಆಶ್ವಾಸನೆಗಳು ನಮ್ಗೆ ಕೊಟ್ಟಿಲ್ಲ. ಅದೇ ರೀತಿಯಾಗಿ ಅವ್ರು ಗೆದ್ದ ಮೇಲೆ ನಮಗೆ ಆಟೋ ಚಾಲಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ. ಮತ್ತು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ PUC ಓದೋವ್ರಿಗೂ ಸಹ 1000 ರೂಪಾಯಿ ಅಂತ ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ. ಅದು ಮುಂದುವರ್ಸ್ಕೊಂಡು ಹೋಗ್ತಾರೆ. ಮತ್ತು ಹೆಣ್ಮಕ್ಳಿಗೆ ಹಳ್ಳಿಗಳಲ್ಲಿರೋರಿಗೆ ಅರ್ಶಿನ ಕುಂಕುಮ ಅಂತ ಸೀರೆನೂ ಕೊಡ್ತಿದ್ದಾರೆ. ಅವ್ರು ಎಷ್ಟು ಹೃದಯವಂತರು ಅಂದರೆ ಅವಶ್ಯಕತೆ ಇರಲಿಲ್ಲ ನಮ್ಮ ಶಾಸಕರಿಗೆ. ಈಗ ಹೆಣ್ಮಕ್ಳು ಕೊಡಬೇಕು ಅಂತ ಏನು ಅವಶ್ಯಕತೆ ಇರಲಿಲ್ಲ, ಅಂಥದ್ರಲ್ಲಿ ಕೊಡ್ತಾಯಿದ್ದಾರೆ. ಅದು ನಮ್ಮ ಶಾಸಕರು ಅಂತ ಹೃದಯವಂತರು ಇನ್ಯಾರೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಬಟ್ ಇದೇ ರೀತಿಯಲ್ಲಿ ಅವರು ಮುಂದುವರ್ಸ್ಕೊಂಡು ಹೋಗಬೇಕು ಸರ್. ಅಂಗನವಾಡಿ ಮಕ್ಕಳಿಗೆ ಬಟ್ಟೆ ಕೊಟ್ಟರೆ ಇನ್ನು ಬಡವರು ಇರ್ತಾರೆ ಸರ್. ಈಗ ನಮ್ಮ ಇದರಲ್ಲಿ ಎಲ್ಲ ಇದುವರೆಗೂ ಯಾರು ಕೊಟ್ಟಿಲ್ಲ. ನಮ್ಮ ಬಡವರು ಇರ್ತಾರೆ ನಮ್ಮ ಗೊಲ್ದೊಡ್ಡಿಯಲ್ಲಿ. ಈಗ ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ತಗೋಬೇಕು ಅಂದ್ರೇ ಜಾಸ್ತಿ ಕಷ್ಟಪಡಬೇಕು. ಅಂಥದ್ರಲ್ಲಿ ಶಾಸಕರು ಫ್ರೀಯಾಗಿ ನಮ್ಗೆ ಕೊಡ್ತಿದ್ದಾರೆ ಅಂದರೆ ನಮಗೆ ಸಂತೋಷ. ಇನ್ನೊಂದ್ರಲ್ಲಿ ಅಂಗನವಾಡಿ ಮಕ್ಕಳಿಗೆ ಕೊಡ್ತಾ ಇರೋದು ಇದು ವಿಭಿನ್ನವಾದ ಶಾಸಕರ ಒಂದು ಗುಡ್ ಹೆಲ್ತ್ ಕಾಳಜಿ. ಅವ್ರಿಗಿರೋ ಒಂದು ಹೃದಯವಂತರು ಅವರು. ಅದರಿಂದ ಮಕ್ಕಳು ಖುಷಿಯಾಗಿರ್ತಾರೆ. ನೋಡಿ ಮಕ್ಕಳು ಎಷ್ಟು ಖುಷಿಯಾಗಿದ್ದಾರೆ. ಬಟ್ಟೆಗಳು ಕೊಟ್ಟು ಅವ್ರಿಗೂ ಒಂದು ಅಭಿಪ್ರಾಯ ಇರುತ್ತೆ, ಕೊಟ್ಟಿದ್ದಾರೆ ನಮ್ಮ ಶಾಸಕರು ಕೊಟ್ಟಿದ್ದಾರೆ ಅಂತ. ಅದೇ ರೀತಿಯಲ್ಲಿ ಇವಾಗೂ ಸಹ ನಮ್ಮ ಇದರಲ್ಲಿ ಶಾಸಕರು ಕೊಟ್ಟಿರೋದಕ್ಕೆ ನಾವು ಇಷ್ಟೆಲ್ಲ ಇದು ಮಾಡಿದ್ದು ಹೊರತು ಬೇರೆ ಯಾವುದೋ ಉದ್ದೇಶ ಇಲ್ಲ, ಬೇರೆ ಏನೂ ಇಟ್ಕೊಂಡು ಇದು ಮಾಡಿಲ್ಲ ಅಂತ ಶಾಸಕರು ನಮ್ಮ ಒಳ್ಳೆಯ ಹೃದಯವಂತರು ಸಿಕ್ಕಿದೆ. ಈ ಚಿಕ್ಕಬಳ್ಳಾಪುರ ಜನತೆ ಇದುವರೆಗೂ ಇಂಥ ಶಾಸಕರನ್ನು ಪಡೆದಿರೋದಿಲ್ಲ. ಅಮ್ಮ ಆಂಬುಲೆನ್ಸ್ ಕೊಟ್ಟಿರೋದು ನೆಕ್ಸ್ಟ್ ಲೆವೆಲ್ ಅದು ಸರ್. ಈಗ ನಾವು ಕೊಡ್ತೀವಿ ಮಾಡ್ತೀವಿ ಅಂದರೆ ನಮಗೆ ಫಸ್ಟ್ 108 ಫೋನ್ ಮಾಡಿದ್ರೆ 20 ಮಿನಿಟ್ಸ್ 30 ಮಿನಿಟ್ಸ್ ಮೇಲೆ ಆಗ್ತಾಯಿತ್ತು. ಇವಾಗೇನಿಲ್ಲ, ಅಮ್ಮ ಆಂಬುಲೆನ್ಸ್ ಅಂದರೆ ಫೋನ್ ಮಾಡಿದ್ರೆ ನೆಕ್ಸ್ಟ್ 5 to 10 ಮಿನಿಟ್ಸಲ್ಲಿ ನಮ್ಮ ಎಲ್ಲಿರ್ತೀವೋ ಅಲ್ಲಿ ರೀಚ್ ಮಾಡ್ಕೊಂಡು ಬರ್ತಾರೆ. ಅಂಥದ್ರಲ್ಲಿ ನಮ್ಮ ಅಮ್ಮ ಆಂಬುಲೆನ್ಸ್ ಸೇವೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಅದಕ್ಕೆ ಋಣಿಯಾಗಿರಬೇಕು, ಅದಕ್ಕೆ ಒಂದು ಖುಷಿ ಪಡಬೇಕು ಅಂತ ಹೇಳ್ತಾ ಇದ್ದೀನಿ ಸರ್. ಈಗಿನ ಜನ್ರೇಷನ್ ಅದೇ ಹೇಳಿದ್ವಲ್ಲ, ಈಗಿನ ಜನ್ರೇಷನ್ಗೆ ಇಂಥ ಶಾಸಕರು ಸಿಕ್ಕೋದು. ನಮ್ಮಂಥ ಯುವಕರ ಕಷ್ಟಗಳೆಲ್ಲ ಅವರೊಂದು ಅರ್ಥ ಮಾಡ್ಕೊತಾರಲ್ಲ, ಅದಕ್ಕೆ ನಾವು ಮೆಚ್ಕೋಬೇಕು. ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಸ್ಪಾಟಲ್ಲಿ ಏನಿದೆ ಅದೆಲ್ಲ ಕ್ಲಿಯರ್ ಮಾಡ್ತಾರೆ. ಅಥವಾ ನಿಮ್ಗೆ ಕಷ್ಟ ಇದ್ದರೆ, ಈಗ ಅನಾಥ ಮಕ್ಕಳನ್ನ ತೊಗೊಂಡಿದ್ದಾರೆ, ಯಾರು ತೊಗೊಂಡಿಲ್ಲ ಇದುವರೆಗೂ. ನಮಸ್ತೆ ಚಿಕ್ಕಬಳ್ಳಾಪುರ ಮುಖಾಂತರ ಇದು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ಇಂಥ ಕೆಲಸಗಳು ಮಾಡಿರೋರು ಯಾರೂ ಮಾಡಲ್ಲ, ಇನ್ನೂ ಮಾಡ್ತಾಯಿದ್ದಾರೆ. ಇನ್ನೂ ಹಲವಷ್ಟು ಇನ್ನೂ ಗೆದ್ದು ಇನ್ನೂ ಒಂದೇ ವರ್ಷನೇ ಆಗಿರೋದು, ಇನ್ನೂ 4 ವರ್ಷ ಇದೆ. ಮಾಡ್ಬೋದು ಅಂತ ನಾವು ಅವ್ರಿಗೆ ಮನವಿ ಸಲ್ಲಿಸ್ಕೊತೀವಿ. ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ ಶಾಸಕರ ಮೇಲೆ. ಯಾಕಂದರೆ ಯುವಕರು ಅಂತ ನಮ್ಮ ಯುವಕರ ಒಂದು ಇದು ಅವ್ರಿಗೆ ಸಪೋರ್ಟ್ ಯಾವಾಗಲೂ ಖಂಡಿತವಾಗಿ ಪ್ರದೀಪಣ್ಣ ಅವ್ರಿಗೆ ಶಾಸಕರಾದ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ಯಾವಾಗಲೂ ಇರುತ್ತೆ.